ಸರ್, ಮುಖ್ಯಮಂತ್ರಿಗಳು ಇದಕ್ಕೊಂದು ಸಮರ್ಥನೆ ಪತ್ರಿಕಾ ಹೇಳಿಕೆನ ಬಿಡುಗಡೆ ಮಾಡಿದ್ದಾರೆ. ನಂದು ಡಿ.ಕೆ. ಶಿವಕುಮಾರ್ ಅವರದು ಹಾಲು ಜೇನಿನಂತ ಸಂಬಂಧ, ಇದಕ್ಕೆ ಹುಳಿ ಹಿಂಡಿದ್ರೆ ಹುಳಿ ಖಾಲಿ ಆಗುತ್ತೆ ಹೊರತು ಏನು ಪ್ರಯೋಜನ ಆಗಲ್ಲ ಅಂತ. ಆದ್ರೆ ಕೆಲವು ಬೆಳವಣಿಗೆ ನೋಡಿದಾಗ ಇದು ಹಾಲು ಜೇನೋ ಬೇವು ಬೆಲ್ಲನೋ ಗೊತ್ತಾಗ್ತಾ ಇಲ್ಲ ಸರ್. ಯುಗಾದಿ ಬೇರೆ ಹತ್ರ ಬರ್ತಾ ಇದೆ. ಬೇರೆ ತರ ಹೇಳಿದ್ದಾರೆ ಸರ್. ಅವ್ರ ಜೆಡಿಎಸ್ ಬಿಜೆಪಿಗೆ ಆಪರೇಷನ್ ಮಾಡೋ ಪ್ರಯತ್ನ ಮಾಡಿದ್ರೆ ಡಿ.ಕೆ. ಶಿವಕುಮಾರ್ ಅಂತನೊಬ್ರು ಒಳ್ಳೆ ಪರೋಕ್ಷ ಉಲ್ಲೇಖ ಮಾಡಿದ್ದಾರೆ. ಆದ್ರೂ ಡಿ.ಕೆ. ಶಿವಕುಮಾರ್ ನಿಷ್ಠಾವಂತ, ಪಕ್ಷ ನಿಷ್ಠಾ ಬಗ್ಗಲ್ಲ ಅಂತ ಹೇಳಿದ್ದಾರೆ. ಆ ಪ್ರಯತ್ನ ಮಾಡಿದ್ರಲ್ಲ ಒಂದು ಸರ್. ಮತ್ತೆ ನಿಜವಾಗ್ಲೂ ಇದು ಹಾಲು ಜೇನಿನಂತ ಸಂಬಂಧ ಹೌದಾ? ನಾನು ಇವತ್ತವರೆಗೂ ಎರಡು ದಿವಸ ಇದೆ ನನಗೆ ಇದು ಇಂಪಾರ್ಟೆಂಟ್. ನನಗೆ ಕರ್ನಾಟಕ ರಾಜ್ಯದ ನಾನು ಇವತ್ತವರೆಗೂ ಚೀಫ್ ಮಿನಿಸ್ಟರ್ ಜರ್ಮನ್ ಎನಿ ಪಾಯಿಂಟ್ ಆಫ್ ಟೈಮ್ ನಮ್ಮ ವಿಚಾರ ಏನಿದ್ರು ನಾನಂತೂ ಚೀಫ್ ಮಿನಿಸ್ಟರ್ ನಮ್ಮ ಪಾರ್ಟಿ ಎಲ್ಲರೂ ಕೆಲವು ಏನ್ ಡಿಸಿಷನ್ ಆಗಿದೆ ಅದಕ್ಕೆ ನಾವು ಹಾಗೆ ಬಿಟ್ಟರೆ ಮಿಕ್ಕಿದ್ ನಾನು ಯಾವತ್ತೂ ಹೇಳಿಲ್ಲ. ಖಾಲಿ ಆಯ್ತಾರೆ, ಹಿಡಿತಾರೆ, ಆ ದಲಿತರು ಸಿಗ್ಬೇಕು, ಇನ್ನೊಬ್ರು ಸಿಗ್ಬೇಕು, ಆ ಸಿಗ್ಬೇಕು. ಬೇರೆಯವರು ನನಗೆ ಖಾಲಿ ಮಾಡಿಸಕ್ ಕೊಟ್ಟಿರೋರು ಬೇರೆಯವರು, ದಲಿತರಿಗೆ ಕೊಡಬೇಕು ಅಂತ ಕೊಡ್ಬೇಕು. ನಾನು ಅದಕ್ಕೆ ಮಾತ್ರ ಖಾಲಿ ಆದ ತಾನೇ ಯಾರ್ಯಾರು ಕೊಡೋದು? ಇನ್ನು ಖಾಲಿ ಸಿಗಲೇ ನಾನು ಏನಾರಿದ್ದು ನಾನೊಬ್ಬ ಪಕ್ಷದ ಅಧ್ಯಕ್ಷನಾಗಿದ್ದೀನಿ. ಐ ನೋ ದಟ್ ರೆಸ್ಪಾನ್ಸಿಬಿಲಿಟಿ. ಈ ಪಾರ್ಟಿನ ಯಾವ ಕಾರಣಕ್ಕೂ ನನ್ನಿಂದ ಡ್ಯಾಮೇಜ್ ಆಗಬಾರ್ದು, ನನ್ನಿಂದ ಶಿಸ್ತು ಉಲ್ಲಂಘನೆ ಆಗಬಾರ್ದು. ಬೀಯಿಂಗ್ ಎ ಪ್ರೆಸಿಡೆಂಟ್ ಆಫ್ ಪಾರ್ಟಿ, ಈ ಚೇರಲ್ಲಿ ನಾನು ಕೂತ್ಕೊಂಡು ಡೆಪ್ಟಿ ಸಿಎಂ ಬಿಡಿ, ಡೆಪ್ಟಿ ಸಿಎಂ ಇಸ್ ಡಿಫರೆಂಟ್. ಬೀಯಿಂಗ್ ಪಕ್ಷದ ಅಧ್ಯಕ್ಷನಾಗಿಟ್ಕೊಂಡು ನಾನು ಆ ಸ್ಥಾನಕ್ಕೆ ನಾಳೆ ಬೆಳಗ್ಗೆ ನನಗೆ ಯಾರು ಪಾಯಿಂಟ್ ಔಟ್ ಮಾಡಬಾರ್ದು. ನೀನೊಬ್ಬ ತಂದೆ ಸ್ಥಾನದಲ್ಲಿ ಕೂತ್ಕೊಂಡು ನೀನು ಈ ರೀತಿ ಅನ್ಯಾಯ ಮಾಡ್ತಾ ಇದೆಯಾ, ಈ ಪಕ್ಷ ಕೊಲ್ತಾ ಇದೆಯಾ ಅಂತ ನನಗೆ ಯಾರು ಕಾಮೆಂಟ್ ಮಾಡಬಾರ್ದು. ನಾನು ಬಹಳ ಪೇಷನ್ಸ್ ಇದ್ದೀನಿ. ಐ ನೋ ವಾಟ್ ಈಸ್ ಆಲ್ ಆಕ್ಟಿಂಗ್, ಏನೇನು ನಡೀತಾ ಇದೆ, ಸರಿ ಆಗ್ತಾ ಇದೆಯೋ ಸರಿ ಇಲ್ವೋ ಅದೆಲ್ಲ ನನಗೆ ಅರಿವಿದೆ. ಬಟ್ ನನಗೆ ಪಕ್ಷ, ನಾವು ಕಟ್ಟಿರೋ ಪಕ್ಷ ಇದು, ನಾವು ಬೆಳೆಸಿರೋ ಪಕ್ಷ, ನಾವು ಸ್ಯಾಕ್ರಿಫೈಸ್ ಮಾಡಬೇಕು. ನಮ್ಮನಿಗೆ ಸುಮಾರು ಲಕ್ಷಾಂತರ ಜನ ಕಾರ್ಯಕರ್ತರಿಗೆ ತೊಂದರೆ ಆಗ್ತದೆ. ಅವರೆಲ್ಲ ಸೇರಿ ನಮ್ಮ ಅಧಿಕಾರದಲ್ಲಿ ಕೂರಿಸೋರು. ನಮ್ಮ ಸ್ವಾರ್ಥಕ್ಕೋಸ್ಕರ ನನಗೆ ಬ್ಲಾಕ್ ಮೇಲ್ ಮಾಡೋಕೆ ಇಂಟ್ರೆಸ್ಟ್ ಇಲ್ಲ ತೊಂದರೆ ಪಾರ್ಟಿ ತೊಂದರೆ ಮಾಡೋಕೆ. ಸರ್, ಮುಖ್ಯಮಂತ್ರಿಗಳು ಇದಕ್ಕೊಂದು ಸಮರ್ಥನೆ ಪತ್ರಿಕಾ ಹೇಳಿಕೆನ ಬಿಡುಗಡೆ ಮಾಡಿದ್ದಾರೆ. ನಂದು ಡಿ.ಕೆ. ಶಿವಕುಮಾರ್ ಅವರದು ಹಾಲು ಜೇನಿನಂತ ಸಂಬಂಧ, ಇದಕ್ಕೆ ಹುಳಿ ಹಿಂಡಿದ್ರೆ ಹುಳಿ ಖಾಲಿ ಆಗುತ್ತೆ ಹೊರತು ಏನು ಪ್ರಯೋಜನ ಆಗಲ್ಲ ಅಂತ. ಆದ್ರೆ ಕೆಲವು ಬೆಳವಣಿಗೆ ನೋಡಿದಾಗ ಇದು ಹಾಲು ಜೇನೋ ಬೇವು ಬೆಲ್ಲನೋ ಗೊತ್ತಾಗ್ತಾ ಇಲ್ಲ ಸರ್. ಯುಗಾದಿ ಬೇರೆ ಹತ್ರ ಬರ್ತಾ ಇದೆ. ಬೇರೆ ತರ ಹೇಳಿದ್ದಾರೆ ಸರ್. ಅವ್ರ ಜೆಡಿಎಸ್ ಬಿಜೆಪಿಗೆ ಆಪರೇಷನ್ ಮಾಡೋ ಪ್ರಯತ್ನ ಮಾಡಿದ್ರೆ ಡಿ.ಕೆ. ಶಿವಕುಮಾರ್ ಅಂತನೊಬ್ರು ಒಳ್ಳೆ ಪರೋಕ್ಷ ಉಲ್ಲೇಖ ಮಾಡಿದ್ದಾರೆ. ಆದ್ರೂ ಡಿ.ಕೆ. ಶಿವಕುಮಾರ್ ನಿಷ್ಠಾವಂತ, ಪಕ್ಷ ನಿಷ್ಠಾ ಬಗ್ಗಲ್ಲ ಅಂತ ಹೇಳಿದ್ದಾರೆ. ಆ ಪ್ರಯತ್ನ ಮಾಡಿದ್ರಲ್ಲ ಒಂದು ಸರ್. ಮತ್ತೆ ನಿಜವಾಗ್ಲೂ ಇದು ಹಾಲು ಜೇನಿನಂತ ಸಂಬಂಧ ಹೌದಾ? ನಾನು ಇವತ್ತವರೆಗೂ ಎರಡು ದಿವಸ ಇದೆ ನನಗೆ ಇದು ಇಂಪಾರ್ಟೆಂಟ್. ನನಗೆ ಕರ್ನಾಟಕ ರಾಜ್ಯದ ನಾನು ಇವತ್ತವರೆಗೂ ಚೀಫ್ ಮಿನಿಸ್ಟರ್ ಜರ್ಮನ್ ಎನಿ ಪಾಯಿಂಟ್ ಆಫ್ ಟೈಮ್ ನಮ್ಮ ವಿಚಾರ ಏನಿದ್ರು ನಾನಂತೂ ಚೀಫ್ ಮಿನಿಸ್ಟರ್ ನಮ್ಮ ಪಾರ್ಟಿ ಎಲ್ಲರೂ ಕೆಲವು ಏನ್ ಡಿಸಿಷನ್ ಆಗಿದೆ ಅದಕ್ಕೆ ನಾವು ಹಾಗೆ ಬಿಟ್ಟರೆ ಮಿಕ್ಕಿದ್ ನಾನು ಯಾವತ್ತೂ ಹೇಳಿಲ್ಲ. ಖಾಲಿ ಆಯ್ತಾರೆ, ಹಿಡಿತಾರೆ, ಆ ದಲಿತರು ಸಿಗ್ಬೇಕು, ಇನ್ನೊಬ್ರು ಸಿಗ್ಬೇಕು, ಆ ಸಿಗ್ಬೇಕು. ಬೇರೆಯವರು ನನಗೆ ಖಾಲಿ ಮಾಡಿಸಕ್ ಕೊಟ್ಟಿರೋರು ಬೇರೆಯವರು, ದಲಿತರಿಗೆ ಕೊಡಬೇಕು ಅಂತ ಕೊಡ್ಬೇಕು. ನಾನು ಅದಕ್ಕೆ ಮಾತ್ರ ಖಾಲಿ ಆದ ತಾನೇ ಯಾರ್ಯಾರು ಕೊಡೋದು? ಇನ್ನು ಖಾಲಿ ಸಿಗಲೇ ನಾನು ಏನಾರಿದ್ದು ನಾನೊಬ್ಬ ಪಕ್ಷದ ಅಧ್ಯಕ್ಷನಾಗಿದ್ದೀನಿ. ಐ ನೋ ದಟ್ ರೆಸ್ಪಾನ್ಸಿಬಿಲಿಟಿ. ಈ ಪಾರ್ಟಿನ ಯಾವ ಕಾರಣಕ್ಕೂ ನನ್ನಿಂದ ಡ್ಯಾಮೇಜ್ ಆಗಬಾರ್ದು, ನನ್ನಿಂದ ಶಿಸ್ತು ಉಲ್ಲಂಘನೆ ಆಗಬಾರ್ದು. ಬೀಯಿಂಗ್ ಎ ಪ್ರೆಸಿಡೆಂಟ್ ಆಫ್ ಪಾರ್ಟಿ, ಈ ಚೇರಲ್ಲಿ ನಾನು ಕೂತ್ಕೊಂಡು ಡೆಪ್ಟಿ ಸಿಎಂ ಬಿಡಿ, ಡೆಪ್ಟಿ ಸಿಎಂ ಇಸ್ ಡಿಫರೆಂಟ್. ಬೀಯಿಂಗ್ ಪಕ್ಷದ ಅಧ್ಯಕ್ಷನಾಗಿಟ್ಕೊಂಡು ನಾನು ಆ ಸ್ಥಾನಕ್ಕೆ ನಾಳೆ ಬೆಳಗ್ಗೆ ನನಗೆ ಯಾರು ಪಾಯಿಂಟ್ ಔಟ್ ಮಾಡಬಾರ್ದು. ನೀನೊಬ್ಬ ತಂದೆ ಸ್ಥಾನದಲ್ಲಿ ಕೂತ್ಕೊಂಡು ನೀನು ಈ ರೀತಿ ಅನ್ಯಾಯ ಮಾಡ್ತಾ ಇದೆಯಾ, ಈ ಪಕ್ಷ ಕೊಲ್ತಾ ಇದೆಯಾ ಅಂತ ನನಗೆ ಯಾರು ಕಾಮೆಂಟ್ ಮಾಡಬಾರ್ದು. ನಾನು ಬಹಳ ಪೇಷನ್ಸ್ ಇದ್ದೀನಿ. ಐ ನೋ ವಾಟ್ ಈಸ್ ಆಲ್ ಆಕ್ಟಿಂಗ್, ಏನೇನು ನಡೀತಾ ಇದೆ, ಸರಿ ಆಗ್ತಾ ಇದೆಯೋ ಸರಿ ಇಲ್ವೋ ಅದೆಲ್ಲ ನನಗೆ ಅರಿವಿದೆ. ಬಟ್ ನನಗೆ ಪಕ್ಷ, ನಾವು ಕಟ್ಟಿರೋ ಪಕ್ಷ ಇದು, ನಾವು ಬೆಳೆಸಿರೋ ಪಕ್ಷ, ನಾವು ಸ್ಯಾಕ್ರಿಫೈಸ್ ಮಾಡಬೇಕು.
ನಮ್ಮಿಂದ ನಮ್ಮಂಗೆ ಸುಮಾರು ಲಕ್ಷಾಂತರ ಜನ ಕಾರ್ಯಕರ್ತರಿಗೆ ತೊಂದರೆ ಆಗ್ತದೆ. ಅವರೆಲ್ಲ ಸೇರಿ ನಮ್ಮ ಅಧಿಕಾರದಲ್ಲಿ ಕೂರಿಸೋರು. ನಮ್ಮ ಸ್ವಾರ್ಥಕ್ಕೋಸ್ಕರ ನನಗೆ ಬ್ಲಾಕ್ ಮೇಲ್ ಮಾಡೋಕೆ ಇಂಟ್ರೆಸ್ಟ್ ಇಲ್ಲ ತೊಂದರೆ ಪಾರ್ಟಿ ತೊಂದರೆ ಮಾಡೋಕೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.